ಸ್ವಾತಂತ್ರ್ಯೋತ್ಸವ ಇದು ನಮ್ಮ ದೇಶದ ಪವಿತ್ರವಾದಂಥ ದಿನ. ಇವತ್ತು ಸ್ವಾತಂತ್ರ್ಯ ಉಳಿಬೇಕಾದರೆ ಮೊದಲು ಚುನಾವಣಾ ವ್ಯವಸ್ಥೆ ಬದಲಾವಣೆ ಆಗಬೇಕು. ಚುನಾವಣೆ ವ್ಯಾಪಾರ ಆಗಿದೆ. ಚುನಾವಣೆ ಬದಲಾವಣೆ ಆಗದೇ ಇದ್ದರೆ ಅದು ಒಳ್ಳೆಯದಲ್ಲ. ಇದು ಪರಿಸ್ಥಿತಿ ಭಾಳ ಅತ್ಯಂತ ಗಂಭೀರವಾದಂಥ ಪರಿಸ್ಥಿತಿ. ಶಾಸನಸಭೆ ಲೋಕಸಭೆಗಳಿಗೆ ಎಲ್ಲ ಭ್ರಷ್ಟರು, ಲೂಟಿಕೋರರು ಇವರು ಬರ್ತಾ ಇದ್ದಾರೆ. ಇದನ್ನು ಭಾಳ ಗಂಭೀರವಾಗಿ ಚಿಂತನೆ ಮಾಡಬೇಕಾಗಿದೆ. ಪಾರ್ಲಿಮೆಂಟು ಅಷ್ಟೇ, ಶಾಸನಸಭೆಗಳು ಅಷ್ಟೇ, ಎಲ್ಲ ಗಂಭೀರವಾಗಿ ಚಿಂತನೆ ಮಾಡಬೇಕಾಗಿದೆ. ಜೈಲಿನಲ್ಲಿರಬೇಕಾದವರು ರಾಜಕಾರಣ ಮಾಡ್ತಾಯಿದ್ದಾರೆ. ಜೈಲಿನಲ್ಲಿರಬೇಕಾದವರು ಇವತ್ತು ಅವರು ಈ ರಾಜ್ಯದಲ್ಲಿ ದೊಡ್ಡ ಮನುಷ್ಯರಾಗಿದ್ದಾರೆ. ಜೈಲಿನಲ್ಲಿರಬೇಕಾದವರು ಸ್ವಾತಂತ್ರ್ಯ ದಿನಾಚರಣೆಯನ್ನು ಆಚರಣೆ ಮಾಡ್ತಾರೆ. ಇದು ಮಹಾತ್ಮ ಗಾಂಧಿ ಅಪಮಾನ, ದೇಶಕ್ಕೆ ಅಪಮಾನ. ಇವತ್ತು ಇದರ ಬಗ್ಗೆ ನಾವು ಭಾಳ ಗಂಭೀರವಾಗಿ ಚಿಂತನೆ ಮಾಡಬೇಕಾಗಿದೆ. ಚುನಾವಣೆ ವ್ಯವಸ್ಥೆ ಬದಲಾವಣೆ ಆಗದೇ ಇದ್ದರೆ ಖಂಡಿತ ಒಳ್ಳೆಯದಲ್ಲ. ನೀವು ಏನೇ ಹೇಳಿ, ಎಲ್ಲ ಚುನಾವಣೆಯೂ ವ್ಯಾಪಾರ ಆಗೋಯ್ತು. ವ್ಯಾಪಾರದ ಎಲ್ಲ ದುಡ್ಡು, ಪ್ರತಿಯೊಂದು ಗ್ರಾಮ ಪಂಚಾಯಿತಿಯಿಂದ ಹಿಡಿದು ಲೋಕಸಭೆ ಒಳಗೂ ದುಡ್ಡು ದುಡ್ಡು ದುಡ್ಡು. ಬಡವರನ್ನು ದುಡ್ಡು ಕೊಟ್ಟು ಅವ್ರನ್ನ ಹಾಳು ಮಾಡ್ತಾಯಿದ್ದೀವಿ. ಮತ್ತು ಬಡವರಿಗೆ ಯಾವುದೇ ನ್ಯಾಯ ಸಿಗ್ತಾ ಇಲ್ಲ. ನಮಗೆ ಹೇಳೋದಾದರೆ ಸಂವಿಧಾನಬದ್ಧವಾಗಿ ಸಾಮಾನ್ಯ ಜನನಿಗೂ ನ್ಯಾಯ ದೊರಕಬೇಕು. ಆದರೆ ಗ್ರಾಮೀಣ ಪ್ರದೇಶದಿಂದ ನಾವು ನೋಡಿದಾಗ ಒಬ್ಬ ಗ್ರಾಮೀಣ ಪ್ರದೇಶದ ನೋವಿನಲ್ಲಿರ್ತಕ್ಕಂಥ ವ್ಯಕ್ತಿ ಸಾಮಾನ್ಯವಾಗಿ ಆ ಗ್ರಾಮೀಣ ಪ್ರದೇಶ ಹತ್ರ ನ್ಯಾಯಾಲಯಕ್ಕೆ ಹೋಗೋಕ್ಕಾಗ್ತಾಯಿಲ್ಲ. ಕಷ್ಟ ಅವನಿಗೆ ಭಾಳ. ಅದನ್ನು ಬಿಟ್ಟು ನಾವು ಮಾತನಾಡೋದಾದರೆ ನಿಮಗೆ ತಾಲ್ಲೂಕು ಮಟ್ಟದಲ್ಲಿ ನ್ಯಾಯ ಬೇಕು ಅಂತ ಹೋದರೆ ಅಲ್ಲೂ ಸಾಮಾನ್ಯ ಜನಕ್ಕೆ ಅಲ್ಲಿವರೆಗೆ, ಇನ್ನು ಜಿಲ್ಲಾ ನ್ಯಾಯಾಲಯಗಳಿಗಾಗಲಿ ಸುಪ್ರೀಂ ಕೋರ್ಟ್ಗಾಗಲಿ ನೇರವಾಗಿ ಧೈರ್ಯವಾಗಿ ಹೋಗ್ತಕ್ಕಂಥವರು ಇಲ್ಲ. ಎಲ್ಲ ಸುಪ್ರೀಂ ಕೋರ್ಟ್ಗೆ ಹೋಗೋರು, ಹೈಕೋರ್ಟ್ಗೆ ಹೋಗೋರೆಲ್ಲ ಭ್ರಷ್ಟರು, ಲೂಟಿಕೋರರು, ದಗಾಕೋರರು, ಭಾಳ ಹಣ ಇಟ್ಕೊಂಡಿರ್ತಕ್ಕಂಥವ್ರು. ಕಷ್ಟ ಇದೆ. ಸಾಮಾನ್ಯ ಜನ ಹೈಕೋರ್ಟ್ಗೆಲ್ಲಿ, ಸುಪ್ರೀಂ ಕೋರ್ಟ್ಗೆಲ್ಲಿ ಹೋಗೋಕ್ಕಾಗುತ್ತೆ? ಸುಪ್ರೀಂ ಕೋರ್ಟ್ಲಿ ವಕೀಲರ ದುಡ್ಡು ಕೊಟ್ಟು ಹೋಗೋಷ್ಟೊತ್ತಿಗೆ ಇವನು 3 ಸಾರಿ ಪುನರ್ಜನ್ಮ ಬರಬೇಕು. ಏನಿದ್ರು ಸುಪ್ರೀಂ ಕೋರ್ಟು ಶ್ರೀಮಂತರಿಗೆ, ಲೂಟಿಕೋರರಿಗೆ, ಇಂಥವ್ರಿಗಾಗಿದೆ. ನಿಜ ವಕೀಲರುಗಳು ಅವ್ರ ಫೀಸು ಯಾರಾದರೂ ಇವತ್ತುವರೆಗೆ ಸುಪ್ರೀಂ ಕೋರ್ಟ್ನಲ್ಲಿ ಸಾಮಾನ್ಯ ಜನರು ಹೋಗಬೇಕೆ ಅನ್ನೋದು ಯಾರೂ ಯೋಚನೆ ಮಾಡ್ತಾಯಿಲ್ಲ. ಎಷ್ಟೋ ಜನ ಕೊಲೆ ಕೇಸ್ನಲ್ಲಿರು ಹನುಮಂತರು ಕೆಲವರು ಬಿಡುಗಡೆ ಮಾಡಿಕೊಂಡು ಆರಾಮಾಗಿದ್ದಾರೆ. ಎಷ್ಟೋ ಜನ ಲೂಟಿಕೋರರು ಜೈಲಿದ್ದು ಜಾಮೀನು ಪಡೆದು ಆರಾಮಾಗಿದ್ದಾರೆ. ಭಾಳ ತೊಂದರೆಯಲ್ಲಿ ನೋವಿರ್ತಕ್ಕಂಥವ್ರಿದ್ದಾರೆ. ಸಂಪೂರ್ಣ ನ್ಯಾಯಾಂಗ ವ್ಯವಸ್ಥೆ ಬದಲಾವಣೆ ಆಗಲೇಬೇಕು. ನ್ಯಾಯಾಂಗ ವ್ಯವಸ್ಥೆ ಬದಲಾವಣೆ ಆಗದಿದ್ದರೆ ಪ್ರಜಾಪ್ರಭುತ್ವಕ್ಕೆ ಬೆಲೆ ಬರೋದಿಲ್ಲ. ಈ ದೃಷ್ಟಿಯಲ್ಲಿ ಒಂದು ನ್ಯಾಯಾಂಗ ವ್ಯವಸ್ಥೆ ಬದಲಾವಣೆ ಮತ್ತು 2 ಸಂಪೂರ್ಣವಾಗಿ ಚುನಾವಣೆ ವ್ಯವಸ್ಥೆ ಬದಲಾವಣೆ ಆಗಲೇಬೇಕು. ಆಗದಿದ್ದರೆ ಚುನಾವಣೆಗೆ ಗೌರವ ಬರಲ್ಲ. ಚುನಾವಣೆಯ ವಿರುದ್ಧ ತಿರುಗಿ ನಿಲ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ. ಈಗಾಗಲೇ ನಿಮಗೆ ಗೊತ್ತಿರ್ಬೋದು, ಜಿಂಜಿ ಹುಡುಗರು ಪಾರ್ಲಿಮೆಂಟ್ಗೆ ಮುತ್ತಿಗೆ ಹಾಕಕ್ಕೆ ಬಂದರು. ಅದು ಹೆಂಗೋ ನಿಮ್ಮ ಅದೃಷ್ಟ
ಕೊನೆಯಾಯಿತು. ಇವತ್ತದು ಇಡೀ ದೇಶದಲ್ಲೇ ಹಬ್ಬುತ್ತೆ. ಏನು ನಿಮ್ಮ ಹಣವಂತರದ ಅಟ್ಟಹಾಸ ಮತ್ತು ನಿಮ್ಮದೇ ಆದಂಥ ದರ್ಪ ಹಳ್ಳೆಗಾರಿಕೆ ಬೆಲೆ ಹೋಗಬೇಕು. ಇವತ್ತು ನಿಮ್ಮ ನೋಡ್ತೀನಿ, ಚಾಮರಾಜನಗರದ ಹತ್ರ ಅನೂರಿನಲ್ಲಿ ಎನ್ಕೌಂಟರ್ ಆಗಿದೆ. ಇವತ್ತು ಸ್ವಾತಂತ್ರ್ಯೋತ್ಸವ ಎನ್ಕೌಂಟರ್ ಆಗಿದೆ. 3 ಜನನ ಹೊಡೆದಾಕಿದ್ದಾರೆ, ಧೈರ್ಯವಾಗಿ ಹೊಡೆದಾಕಿದ್ದಾರೆ. ಇದ್ರ ಬಗ್ಗೆ ಉನ್ನತ ಮಟ್ಟದ ನ್ಯಾಯಾಂಗ ತನಿಖೆ ಆಗಬೇಕು. ಸಂಬಂಧಪಟ್ಟಂಥ ಮಂತ್ರಿ ರಾಜೀನಾಮೆ ಕೊಡಬೇಕು. ಶಾಸನಸಭೆ ನಡೀತಾ ಇದೆ, ವಿರೋಧ ಪಕ್ಷ ಸತ್ತೋಗಿದೆ. ಕರ್ನಾಟಕದಂತೂ ವಿರೋಧ ಪಕ್ಷ ಇಲ್ಲ. ಪ್ರಾಮಾಣಿಕವಾಗಿ ಹೋರಾಟ ಮಾಡಿದ್ರೆ ರಾಜ್ಯದ ಪರವಾಗಿ ಹೋರಾಟ ಮಾಡಬೇಕಾದ್ದು ಬೇಕಾದಷ್ಟಿದೆ. GBA ಅದು ಒಂದು ರೀತಿ ಮಿಲಿಟರಿ ಆಡಳಿತ ನಡೀತಾ ಇದೆ. ದಿನಕ್ಕೊಂದೊಂದು ಆಡಳಿತ. ಬಿಡದಿ ರೈತರು ನೋವಿನಲ್ಲಿದ್ದಾರೆ, ಅವ್ರ ಬಗ್ಗೆ ಏನು ತೀರ್ಮಾನ ಆಗಲಿಲ್ಲ. ರೈತರು ಮಾತ್ರ ಯಾವುದೇ ಕಾರಣಕ್ಕೂ ಜಮೀನು ಬಿಡಬೇಡಿ, ನಾವು ನಿಮ್ಮ ಜೊತೆಲಿದ್ದೀವಿ. ಮತ್ತು ಇವತ್ತು ಕಾವೇರಿ ನೀರನ್ನು ಕದ್ದು ತಮಿಳುನಾಡು ಬಿಟ್ಟಿದ್ದಾರೆ. ಯಾರು ಕೇಳೋರು? ಕೇಳಕ್ಕೆ ಹೋದರೆ ನಾವು ಬಿಟ್ಟಿಲ್ಲ ಆಗ್ತದೆ. ಮತ್ತು ಒಳ ಹರಿವೆಷ್ಟು ಹೊರ ಹರಿವೆಷ್ಟು ಅಂದರೆ ಇಲ್ಲ ಟೆಕ್ನಿಕಲಿ ಹೇಳ್ಬಾರ್ದು ಅಂತಾರೆ. ಇಷ್ಟು ಬಹಿರಂಗವಾಗಿ ಕಳ್ತನ. ನೆಲವನ್ನು ಬೇಲಿನೇ ಮೇಯ್ದರೆ ಹೊಲವನ್ನು ಬೇಲಿಯೇ ಮೇಯೋದು. ಮನೆಯಲ್ಲಿ ಯಜಮಾನಿ ಗರ್ತಿ ಕೊಲ್ಲುವುದು, ಹಣ ಲೂಟಿ ಮಾಡುವುದು. ಇದಾದರೆ ನ್ಯಾಯ ಎಲ್ಲಿ ಸಿಗುತ್ತೆ? ಇವತ್ತು ನಾವು 80ನೇ ಸ್ವಾತಂತ್ರ್ಯ ದಿನಾಚರಣೆಯನ್ನು ಆಚರಣೆ ಮಾಡ್ತಾಯಿದ್ದೀವಿ. ಈ ರೀತಿ ಭಾಳ ಅಕ್ರಮ, ಅನ್ಯಾಯ, ಮೋಸ, ಲೂಟಿ, ದರೋಡೆ ಎಲ್ಲ ನಡೀತಾ ಇದೆ. ಸಂವಿಧಾನಕ್ಕೂ ಬೆಲೆ ಕೊಡೋದಿಲ್ಲ, ಕಾನೂನಿಗೂ ಬೆಲೆ ಕೊಡೋದಿಲ್ಲ, ಮತ್ತು ಅಧಿಕಾರಿಗಳೆಲ್ಲ ರೇಟ್ ಫಿಕ್ಸ್ ಆಗೋಗಿದೆ. ಒಂದೊಂದು ಇಲಾಖೆಯಲ್ಲಿ ಒಬ್ಬ ಬರೀಕ ಅಧಿಕಾರಿ ಇಷ್ಟೆಷ್ಟು ಹಣ ಕೊಡಬೇಕು ಅಂತ ಹಣ ಕೊಟ್ಟು ಅವರು ಅಧಿಕಾರ ಪಡಿತಾ ಇದ್ದಾರೆ. ಎಲ್ಲ ಇಲಾಖೆ, ಪೊಲೀಸ್ ಇಲಾಖೆ, ನ್ಯಾಯಾಂಗ ಇಲಾಖೆ, ವಕೀಲರು ಎಲ್ಲ ಸಂಪೂರ್ಣ. ಇನ್ನು 80ನೇ ಸ್ವಾತಂತ್ರ್ಯೋತ್ಸವ. ಮಹಾತ್ಮ ಗಾಂಧೀಜಿಯವರೇ ದೇವರು, ಮತ್ತೊಬ್ಬ ದೇವರಿಲ್ಲ. ಅಂಥದ್ರಲ್ಲಿ ನಮ್ಮ ದೇಶ ಉಳಿಬೇಕು, ಪ್ರಜಾಪ್ರಭುತ್ವ ಉಳಿಬೇಕು. ಹುಷಾರ್, ಎಚ್ಚರಿಕೆ, ಇಲ್ಲದೇ ಅಪಾಯ ಕಾದಿದೆ. ನಾವಂತೂ ವಿದ್ಯಾರ್ಥಿಗಳ ಪರ, ಯುವ ಜನಾಂಗದ ಪರ ಭಾರಿ ಹೋರಾಟ ಮಾಡ್ತೀವಿ. ಸ್ವಾತಂತ್ರ್ಯೋತ್ಸವದಲ್ಲಿ ನಾಡಿನ ಜನತೆಗೆ ಶುಭವಾಗಲಿ, ಒಳ್ಳೆಯದಾಗಲಿ. ನಮಸ್ಕಾರ. ಕೊಡ್ತಾರೆ ಇರ್ರೆ ಕೊಡ್ತಾರೆ ತೆಗೆದು ಫೋಟೋ.
ಒಂದು ನಿಮಿಷ ಆ ಕಡೆ ಪಾಪ ಹಂಗೆ ಕೊಡಂಗಿಲ್ಲ ಇಲ್ಲ ಹಂಗೆ ಕೊಡು ಆ ಕಡೆ ಬಾ ಆ ಕಡೆ ಬಾ ಆ ಕಡೆ ಬಾ ಆ ಕಡೆ ಇರಿ ಸರ್ ವಿಡಿಯೋ ಮಾಡ್ರಿ ಗೊತ್ತಾಗುತ್ತೆ. ಆ ಕಡೆಯಿಂದ ಬನ್ರಿ ಆ ಕಡೆಯಿಂದ ಬನ್ರಿ. ಆಯ್ತು ಹೋಗೋಣ ಹೋಗೋಣ. ಇರ್ರಿ ಕೊಡ್ತಾರೆ ರೀ ಕೊಡ್ತಾರೆ ರೀ ಇರ್ರಿ ಕೊಡ್ತಾರೆ ರೀ ಇರ್ರಿ 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 ಕೊಡ್ತಾರೆ ರೀ ತೆಗೆದಿ ಫೋಟೋ ಒಂದು ನಿಮಿಷ ಆ ಕಡೆ ಪಾಪ ಹಂಗೆ ಕೊಡಂಗಿಲ್ಲ ವಿಡಿಯೋ ಮಾಡು ಇಲ್ಲ ಹಂಗೆ ಕೊಡು ಆ ಕಡೆ ಬಾ ಆ ಕಡೆ ಬಾ ವಿಡಿಯೋ ಆ ಕಡೆ ಬಾ ಆ ಕಡೆ ಇರಿ ಸರ್ ವಿಡಿಯೋ ಮಾಡ್ರಿ ಗೊತ್ತಾಗುತ್ತೆ. ಆ ಕಡೆಯಿಂದ ಬನ್ರಿ ಆ ಕಡೆಯಿಂದ ಬನ್ರಿ. ಆಯ್ತು ಹೋಗೋಣ ಹೋಗೋಣ.